ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ದಿನೇ ದಿನೇ ಗಂಭೀರವಾಗ್ತಾ ಇದೆ. ಮದುವೆ ಚೌಟ್ರಿಗಳಿಗೂ ನೀರಿನ ಸಮಸ್ಯೆ ಬಿಸಿ ತಡ್ತಾ ಇದೆ. ಬೆಂಗಳೂರಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ 25% ಬುಕ್ಕಿಂಗ್ ಕುಸಿತ ಆಗಿದೆ. ಮದುವೆ ಹಾಲ್ಗಳಲ್ಲಿರುವಂತಹ ಬೋರ್ವೆಲ್ಗಳು ಬತ್ತಿ ಹೋಗಿದ್ದಾವೆ. ವಾಟರ್ ಟ್ಯಾಂಕರ್ಗಳಿಂದಲೂ ದುಪ್ಪಟ್ಟು ದರ ವಸೂಲಿ ಆಗ್ತಾ ಇದೆ. ನೀರಿನ ಸಮಸ್ಯೆಯಿಂದ ಮದುವೆಗಳನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ. ಏಪ್ರಿಲ್ ಹಾಗೂ ಮೇ ತಿಂಗಳಿಗೆ ಬುಕ್ಕಿಂಗ್ಗಳೇ ಇಲ್ಲವಂತೆ. 2 ತಿಂಗಳಲ್ಲಿ ಮದುವೆ ಬುಕ್ಕಿಂಗ್ಗಳು ಹೆಚ್ಚಿರಬೇಕಾಗಿತ್ತು. ಚೌಟ್ರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ರಮೇಶ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ಬಹಳ ಮದುವೆಗಳಾಗ್ತವೆ. ಮದುವೆ ಸೀಸನ್ನು. ಆದರೆ ಈ ಬಾರಿ ಈ ಏಪ್ರಿಲ್ ಮತ್ತೆ ಮೇ ತಿಂಗಳಿಗೆ ಬೆಂಗಳೂರಿನಲ್ಲಿ ಚೌಟ್ರಿಗಳು ಎಲ್ಲವೂ ಖಾಲಿ. ಕಾರಣ ಚೌಟ್ರಿಗಳಲ್ಲೇ ನೀರಿಲ್ವಂತೆ. ನೀರಿನ ಸಮಸ್ಯೆ. ನೀರಿಲ್ಲ ಅಂದರೆ ಮದುವೆ ಹೇಗೆ ಮಾಡ್ತಾರೆ? ಇನ್ನು ರಮೇಶ್ ರೆಡ್ಡಿ ಅವರ ಜೊತೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಮಾತಾಡ್ತಿದ್ದಾರೆ, ನೋಡ್ಕೊಂಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಇದರ ಎಫೆಕ್ಟು ಮದುವೆ ಹಾಲ್ಗಳಿಗೆ, ಅಂದರೆ ಮದುವೆ ನಡೆಯುವಂತಹ ಅಥವಾ ಶುಭ ಕಾರ್ಯ ನಡೆಯುವಂತಹ ಹಾಲ್ಗಳಿಗೆ ಅತಿ ದೊಡ್ಡ ಮಟ್ಟದ ಒಂದು ಎಫೆಕ್ಟ್ ಆಗಿದೆ. ನನ್ನ ಜೊತೆಗೆ ಮಾತಾಡೋಕ್ಕೆ ಸ್ವತಃ ಈ ಮದುವೆ ಹಾಲ್ಗಳ ಏನು ಸಂಘ ಇದೆ ರಾಜ್ಯದ್ದು, ಅದರ ಅಧ್ಯಕ್ಷ ಆಗಿರುವಂತಹ ರಮೇಶ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ರಮೇಶ್ ರೆಡ್ಡಿ ಅವರೇ, ಈಗಾಗಲೇ ಬೆಂಗಳೂರಲ್ಲಿ, ಮುಖ್ಯವಾಗಿ ಬೆಂಗಳೂರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ. ಮುಖ್ಯವಾಗಿ ಹೇಳೋದಾದ್ರೆ ಚೌಟ್ರಿಗಳಲ್ಲಿ ಶುಭ ಕಾರ್ಯಗಳು ನಡೀತು, ಮದುವೆ ಆಗುತ್ತೆ, ಇನ್ನಿತರ ಬೇರೆ ಕಾರ್ಯಕ್ರಮ, ಅದಕ್ಕೆ ಯಾವ ರೀತಿಯಾಗಿ ಎಫೆಕ್ಟ್ ಆಗಿದೆ ಸರ್? ಬೆಂಗಳೂರು ನಗರಕ್ಕೆ ಈ 2 ತಿಂಗಳಿಂದ ಭಾಳ ನೀರಭಾವ ಇರೋದ್ರಿಂದ ಎಲ್ರಿಗೂ ಸಮಸ್ಯೆ ಆಗಿದೆ. ನಮಗೂ ಅದೇ ಥರ ಸಮಸ್ಯೆ ಆಗಿದೆ. ನಾವು ಅದನ್ನು ಯಾವ ಥರ ಎಲ್ರಿಗೂ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಳ್ಳೆ ರೀತಿಯಲ್ಲಿ ನೀರು ಎಷ್ಟು ಮಿನಿಮೈಸ್ ಮಾಡ್ಕೊಬೇಕು ಅಷ್ಟೇ ಮಿನಿಮೈಸ್ ಮಾಡ್ಕೊಂಡು ಮಾಡಿ. ಪ್ಲೇಟ್ಸ್ ಯೂಸ್ ಮಾಡಬೇಡಿ, ಎಲೆ ಇಲ್ಲ ಅಡಿಕೆ ಪ್ಲೇಟ್ ಯೂಸ್ ಮಾಡಿ. ಡ್ರೈ ವೇಸ್ಟ್ಗೆ ಉತ್ಪತ್ತಿ ಆದರೂ ಪರವಾಗಿಲ್ಲ. ತೊಳೆಯೋದು, ಮತ್ತು ನಾವು ಡ್ರೈ ಮಾಪ್ ಆಗ್ತಾಯಿದ್ವಿ ಇವಾಗ. ಲಾಸ್ಟ್ 2 ತಿಂಗಳಿಂದ ಮೊದಲು ಮದುವೆಗೂ ವಾಶ್ ಮಾಡ್ತಾಯಿದ್ವಿ ಹಾಲೆಲ್ಲ. ಇವಾಗ ಸದ್ಯಕ್ಕೆ ಈ ನೀರು ಅಭಾವ ಇರೋದ್ರಿಂದ ಕನ್ಸರ್ವ್ ಮಾಡಿ ಅಂಥೇಳಿ ನಮ್ಮ ಗ್ರೂಪ್ಸಲ್ಲಾಗಲಿ, ನಮ್ಮ ಅಸೋಸಿಯೇಷನ್ ಚೌಲ್ಟ್ರಿ ಮಾಲೀಕ ಎಲ್ರಿಗೂ ನಾವು ಹೇಳ್ತಾ ಇರೋದೇನೆಂದರೆ, ಮಿನಿಮೈಸ್ ಮಾಡ್ಕೊಳ್ಳಿ, ಭಾಳಷ್ಟು ಕನ್ಸರ್ವ್ ಮಾಡಿ ವಾಟ್ರು. ಯಾಕಂದರೆ ನಾವು ವಿ ಹ್ಯಾವ್ ಟು ಬಿ ಇನ್ ದಿ ಕ್ರೈಸಿಸ್ ಟೈಮಲ್ಲಿ ನಾವು ಸರ್ಕಾರದ ಜೊತೆಗೆ, BBP ಜೊತೆಗೆ ಇರಬೇಕು, BWC ಜೊತೆಗೆ ಇರಬೇಕು ಅಂತೇಳಿ ಮಿನಿಮಮ್ ವಾಟರ್ ಯೂಸ್ ಮಾಡಿ ಅಂತೇಳಿ ಎಲ್ರಿಗೂ ಹೇಳಿದ್ವಿ. ಅದೇ ಥರ ಎಲ್ಲರೂ ಮಾಡ್ತಾಯಿದ್ದಾರೆ. ಇನ್ನೊಂದು ವಿಚಾರ ಏನು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಕಲ್ಯಾಣ ಮಂಟಪಗಳಲ್ಲಿ ತಿಂಗಳಿಗೆ 4-5 ದಿನ ಮದುವೆ ಇರುತ್ತೆ. ಮಿಕ್ಕಿದ ದಿನ ಮದುವೆಗಳು ಇರೋದಿಲ್ಲ. ನಾವೇನು ದಿನ ಡೈಲಿ ಯೂಸ್ ಮಾಡೋ ಅಂಥದ್ದು ನೀರು ಅಂತ ಏನು ಸಮಸ್ಯೆ ನಮಗೇನಿಲ್ಲ. ನಮ್ಮಲ್ಲಿ ಏನೋ ಬೋರ್ವೆಲ್ ಇದೆ, ಪ್ಲಸ್ ಏನೋ ಕಾವೇರಿ ನೀರು ಬರ್ತಾ ಇದೆ. ಇಷ್ಟರಲ್ಲೇ ಮಿನಿಮಮ್ ಯೂಸ್ ಮಾಡ್ಕೊತಾ ಇದ್ವಿ. ಕಾವೇರಿ ನೀರು ಈ ನಡುವೆ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ನಮಗಿರೋ ಬೋರ್ವೆಲ್ಗಳಲ್ಲಿ ಇನ್ನೂ ಟ್ಯಾಂಕರಲ್ಲಿ ಏನೋ ಅಡ್ಜಸ್ಟ್ ಮಾಡಿಕೊಂಡು, ಇನ್ನು ಆಮೇಲೆ ಇನ್ನೊಂದು, ಯಾರು ಮದುವೆಗಳು ಈ 3 ತಿಂಗಳಿಂದ 5 ತಿಂಗಳ ಮುಂದೆ ಬುಕ್ ಮಾಡಿರ್ತಾರೆ. ಏನು ಯಾವ ಸದ್ಯಕ್ಕೆ ಬಂದು ಯಾರೂ ಇವಾಗ ಬರೋ ತಿಂಗಳು ಯಾರು ಮಾಡೋರಿಲ್ಲ. ಹಾಗಾಗಿ ಯಾವುದನ್ನು ಕ್ಯಾನ್ಸಲ್ ಮಾಡೋ ಅಂಥ ಪ್ರಮೇಯ ನಮ್ಮಲ್ಲಿ ಬಂದಿಲ್ಲ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಯಾರು ಬರಲಿಲ್ಲ. ಯಾವಾಗ ಮಿನಿಮೈಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸರಿ, ಬುಕ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಏಪ್ರಿಲ್ ಕೂಡ ಸಾಕಷ್ಟು ಮದುವೆಗಳು ಬರ್ತವೆ. ಆ ಡೇಟಿಗೆ ಬುಕ್ಕಿಂಗ್ ಮಾಡೋಕೆ ಬಂದವರು ಬರ್ತಾ ಇದೆಯಾ ಸರ್? ಬುಕ್ಕಿಂಗ್ಸ್ ಎಲ್ಲ ಬರ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ವರ್ತೂರು ಭಾಗ, ಮಹದೇವಪುರ ಭಾಗದಲ್ಲಿ ಬರ್ತಾ ಇದೆಯಾ ಹೇಗೆ? ಈ ನಡುವೆ ಈ 1 ತಿಂಗಳಿಂದ ಕಡಿಮೆ ಆಗಿದೆ ಬುಕ್ಕಿಂಗ್ಸ್. ಯಾರು ಎನ್ಕ್ವೈರೀಸ್ ಇಲ್ಲ. ಏಪ್ರಿಲ್, ಮೇ, ಜೂನ್ವರೆಗೂ ಯಾವುದು ಎನ್ಕ್ವೈರೀಸ್ ಇಲ್ಲ ಸದ್ಯಕ್ಕೆ. ಬಟ್ ಹಾಗೆ ಅಂತ ಅಂದ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕಂದರೆ ಇದೆಲ್ಲ 4 ತಿಂಗಳು 5 ತಿಂಗಳು ಮೊದಲು ಬುಕ್ ಮಾಡೋರು ಇದ್ದಾರೆ. ಇವಾಗ ಸದ್ಯಕ್ಕೆ ಯಾರು ಬಂದು ಬರೋ ತಿಂಗಳು ಬುಕ್ ಮಾಡೋ ಅಂತ ಯಾವುದೂ ಇಲ್ಲ. ಸೊ ಇರೋದ್ರಲ್ಲಿ ನಾವು ಎಷ್ಟು ಬೆಸ್ಟ್ ಹೇಗೆ ಮ್ಯಾನೇಜಬಲ್ ಹೆಂಗೆ ಮಾಡಬೇಕು ಇರೋ ಕ್ರೈಸಿಸಲ್ಲಿ ಆ ಥರ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ನಾವಾಗಲಿ ನಮ್ಮ ಎಲ್ಲ ಸದಸ್ಯರುಗಳಾಗಲಿ ಹೇಳ್ತಾ ಬಂದಿದ್ದೀವಿ. ಸರ್, ಕುಡಿಯೋ ನೀರು ಎಫೆಕ್ಟ್ ಎಷ್ಟಾಗ್ತಿದೆ ಸರ್? ಹೇಗೆ ಒದಗಿಸ್ತಾ ಇದ್ದಾರೆ ನೀರು? ಅಂದರೆ ಈ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಚೌಟ್ರಿಗಳಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಹೇಗೆ ಅದನ್ನು ನೀರನ್ನು ಕ್ರೋಢೀಕರಣ ಮಾಡ್ತಾರೆ? ಟ್ಯಾಂಕರ್ಗಳು ಕೂಡ ರೇಟ್ ಜಾಸ್ತಿ ಮಾಡಲಾಗ್ತಾ ಇದೆ. ಅದನ್ನು ಯಾವ ರೀತಿಯಾಗಿ ಸರಿದೂಗಿಸ್ತಾ ಇದ್ದಾರೆ? ಅದೇ ಮಿನಿಮೈಸ್ ವಾಟರ್ ಏನಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಕನ್ಸರ್ವ್ ಮಾಡಿ ಅಂತ ಹೇಳಿದ್ರೆ, ಎಲ್ಲಿ ವೇಸ್ಟೇಜ್ ಆಗ್ತಾ ಇತ್ತು, ಎಲ್ಲಿ ಡೈಲಿ ವೆಟ್ ಮಾಪ್ ಆಗ್ತಾ ಇದ್ವಿ ಅಲ್ಲಿ ಡ್ರೈ ಮಾಪ್ ಹಾಕೊಂಡು ಹೋಗೋದು. ಇಲ್ಲ ಪ್ಲೇಟ್ಸ್ ವಾಷಿಂಗ್ ಏನು ಇಲ್ಲ, ಎಲ್ಲ ಎಲೆ ಇಲ್ಲ ಅಡಿಕೆ ಪ್ಲೇಟ್ ಈ ಥರ ಮಾಡೋದು. ಆಮೇಲೆ ಕುಡಿಯೋ ನೀರಿಗೆ ಆಗ್ರಹಿಸಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದಾರೆ. ಅಣಬೂರು ಗ್ರಾಮ ಪಂಚಾಯತಿಗೆ ಜನ ಮುತ್ತಿಗೆ ಹಾಕಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಣಬೂರು ಅನ್ನುವಂಥ ಗ್ರಾಮ 2,000 ಜನಸಂಖ್ಯೆ ಇದೆಯಂತೆ. ಅಣಬೂರು ಗೊಲ್ರಟ್ಟಿ. ಅಣಬೂರು ಗ್ರಾಮದಲ್ಲಿ ಒಂದೇ ಒಂದು ಬೋರ್ವೆಲ್ ಇದೆ. ಆ 2,000 ಜನಕ್ಕೆ ನೀರು ಬರಬೇಕು. ಬೋರ್ವೆಲ್ನಲ್ಲಿರುವಂಥ ನೀರು ಕುಡಿಯೋದಕ್ಕೆ ಯೋಗ್ಯ ಆಗಿಲ್ಲ. ನೀರಿನ ಘಟಕ ಕೆಟ್ಟು 1 ತಿಂಗಳಾದರೂ ದುರಸ್ತಿ ಮಾಡಲಿಲ್ಲ. ಕುಡಿಯೋದಕ್ಕೆ ನೀರಿಲ್ಲ ಅಂತ ಪ್ರತಿಭಟನೆ ಮಾಡಿದ್ದಾರೆ. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಕೊಳಚೆ ನೀರೆಲ್ಲ ಬಂದು ಆ ಗುಂಡೆಗೆ ನಿಂತ್ಕೊಂಡು ಬೋರಿನ ಹತ್ರ ಅದೇ ನೀರೇ ವಾಪಸ್ಸು ಬೋರಿಗೆ ಹೋಗುತ್ತೆ, ಟ್ಯಾಂಕಿಗೆ. ಇದನ್ನ ನಾವು ಸಾಕಷ್ಟು ಸಲ ಇವಾಗ PDS ಅವ್ರಿಗೆಲ್ಲ ಹೇಳಿದ್ರು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.